ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುವ ಮಿಲೇನಿಯಂ ಕನ್ನಡ ಮಾಧ್ಯಮ ಶಾಲೆ ಪ್ರತಿ ವರ್ಷವೂ ಕೂಡ ವಿವಿಧ ರೀತಿಯ ಶೈಕ್ಷಣಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು 76ನೇ ಗಣರಾಜ್ಯೋತ್ಸವ ನಿಮಿತ್ತವಾಗಿ ನಮ್ಮ ಶಾಲೆಯಲ್ಲಿ ಈ ವರ್ಷ ಕಲೆ, ವಿಜ್ಞಾನ, ಗಣಿತ, ಕರಕುಶಲ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು, ಈ ಒಂದು ವಸ್ತು ಪ್ರದರ್ಶನದಲ್ಲಿ ಹಲವಾರು ಮಕ್ಕಳು ಭಾಗಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಕೌಶಲ್ಯವನ್ನು ತೋರ್ಪಡಿಸಿದ್ದಾರೆ. ಇಂಥ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಸರ್ವ ಸದಸ್ಯರಿಗೂ ಈ ಮೂಲಕ ತುಂಬ ಧನ್ಯವಾದಗಳು ಹೇಳುತ್ತೇನೆ. ಇಂಥ ಒಂದು ಸೊಸೈಟಿಯನ್ನು ತೆರೆದು ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ನೀಡಿದ್ದಾರೆ ನಮ್ಮ ಸಂಸ್ಥೆಯವರು. ಹಾಗಾಗಿ ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಾ ಬಂದಿದ್ದು, ಈಗಾಗಲೇ 2000 ಮತ್ತು 2001ರಿಂದ ಈ ಶಾಲೆ ಪ್ರಾರಂಭವಾಗಿದ್ದು, ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಸುಮಾರು 5 ಸಲ 10ನೇ ತರಗತಿಯ ಫಲಿತಾಂಶ 100ಕ್ಕೆ 100ರಷ್ಟು ಬಂದಿದ್ದು, ನಮ್ಮ ಶಾಲೆಯ ಶೈಕ್ಷಣಿಕ ಗುಣಮಟ್ಟ ಅತ್ಯಂತ ಉನ್ನತ ಮಟ್ಟದಲ್ಲಿದೆ ಅನ್ನೋದನ್ನು ಈ ಮಕ್ಕಳ ಫಲಿತಾಂಶದಿಂದ ತಿಳಿದು ಬರುತ್ತದೆ. ಹಾಗಾಗಿ ನಮ್ಮ ಶಾಲೆ ಒಂದು ಅತ್ಯುತ್ತಮವಾಗಿ ಬೆಳಲಿಕ್ಕೆ ಈ ಒಂದು ಪ್ರದೇಶದ ಪಾಲಕರ, ಪೋಷಕರ ಸಹಕಾರ ಅತ್ಯುತ್ತಮವಾಗಿದ್ದು, ಅದೇ ರೀತಿ ಮಕ್ಕಳು ಕೂಡ ಮತ್ತು ನಮ್ಮ ಶಾಲೆ ಇರತಕ್ಕಂಥ ಗುಣಮಟ್ಟದ ಶಿಕ್ಷಕರು ಕೂಡ ಒಂದು ತಮ್ಮ ಪ್ರಯತ್ನದಿಂದ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಎಂದು ತಿಳಿಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಅಜ್ಜಿಯ ಮನೆಯಲ್ಲಿ ಪ್ರೀತಿಯಿಂದ ಹಲಸಿನ ಕಡುಬು, ಸೇಮೆ ನನ್ನದು ಶಾವಿಗೆ ಎಲ್ಲವೂ ಮಾಡಿಕೊಟ್ಟರು. ನನ್ನ ರಜಾ ದಿನಗಳು ಮೋಜಿನಿಂದ ತುಂಬಿತ್ತು. ವೆರಿ ಗುಡ್, ಕೂತ್ಕೋ. ಜಗದೀಶ, ನೀನೋದ? ಅವನಿಗೆ ಬಾಯಿ ಬರುದಿಲ್ಲ ಸರ್, ಮತ್ತೆ ಈಗ ಓದುದು. ಮಾತು ಬರೋದ್ರೆ ಅಂತಾಯ್ತಾ? ದಿನಕ್ಕಿಂತ ಬರಲಿಕ್ಕೆ ಬರ್ತದೆ ಅವನಿಗೆ. ನೀನ್ ಬರ್ತಿದ್ಯಾ? ನೀನ್ ಬರಲಿಲ್ಲ, ನೀನು ಅವನಿಗೆ ಮಕ್ಕಳು ಮಾಡ್ತೀಯಲ್ಲ, ಅವೆಂತ ಬರ್ದೇನು, ಓದು. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇಂದು ಸ್ವಾಮಿ ವಿವೇಕಾನಂದ ನಗರದಲ್ಲಿರತಕ್ಕಂಥ ಮಿಲೇನಿಯಂ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಶಾಲೆಗೆ ನಾವು ಭೇಟಿ ನೀಡಿದ್ವಿ. ಚಿಣ್ಣರ ಒಂದು ಪ್ರತಿಯೊಂದು ಮ್ಯಾಥಮೆಟಿಕ್ಸು, ಸೈನ್ಸು ಎಲ್ಲ ಸಿಲೆಬಸ್ಸಲ್ಲಿ ಮಕ್ಕಳು ಒಂದು ಚಿಣ್ಣರ ಚಿಲಿಪಿಲಿ ಒಂದು ವಸ್ತು ಪ್ರದರ್ಶನ, ಅವರ ಒಂದು ಚಿಕ್ಕ ಮಕ್ಕಳಾಗಿರುವಂಥ ಹೆಮ್ಮೆ ತರುವಂಥ ವಿಷಯ. ಅವರು ಮಾಡಿರೋಂಥ ಪ್ರತಿಯೊಂದು ನಾವು ನೋಡಿದ್ವಿ, ಚೆನ್ನಾಗಿದೆ, ಒಳ್ಳೆಯದಾಗಿದೆ. ರಜೆಯಲ್ಲಿ ನನ್ನ ಗೆಳೆಯರಾದ ಸತೀಶ, ಮಮ್ಮುಟ್ಟಿ ನೋಡನೆ ಬಹಳ ಚಂದದಲ್ಲಿ ದಿನಗಳನ್ನು ಕಳೆದೆನು. ಮತ್ತು ಗೆಳೆಯರಾದ ಪ್ರವೀಣನು ಚಿನ್ನಿದಾಂಡು ಆಟವನ್ನು ಹೇಳಿಕೊಟ್ಟನು. ಇದು ನನ್ನ ರಜೆ ದಿನಗಳ ವರದಿ. ಈ ಪ್ರವೀಣ 7ನೇ ಕ್ಲಾಸ್ ಅಲ್ವನಾ? ಹೌದು ಸರ್, 3 ವರ್ಷದಿಂದ. ಎಂತ ಅವಸ್ಥೆ ಮಾರೆ ನಮ್ದು. ಮೊದಲ ಕ್ಲಾಸೇ ಹೊರಗೆ ಹಾಕುದಂದ್ರೆ ಇವರಿಗೆ ಮನ್ಸತ್ತು ಉಂಟ. ಹೊರಗೆ ಹಾಕಿದ್ರೇನಾ? ಇಲ್ವೋ?
ಸೇರಿದ್ವು, ನಾವೇ ಗಾಳಿ ತೋರೋಣ ಅಂತ ಹೊರಗಡೆ ಬಂದಿದ್ದೀವಿ. ಹೋಗಲ್ಲ. ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ, ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ, ಪ್ರತಿಯೊಂದರಲ್ಲೂ ಪವನಾಣತಿ, ಒಲವಿಂದ ತಾನೇ ಸುಖ ಸಮ್ಮತಿ, ಈ ಲೋಕವೇ ರಂಗಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ, ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು, ಹೇ ಶಾರದೆ. ಬಾಲ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು. ಬಾಳ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ಜಾನ ಮರಿ ಅಂತಾರೆ, ಚಾಕ್ಲೇಟ್ ಇದ್ರೆ ಕೊಡ್ತಾರೆ, ಜಾನ ಮರಿ ಅಂತಾರೆ, ಚಾಕ್ಲೇಟ್ ಇದ್ರೆ ಕೊಡ್ತಾರೆ ಗೊತ್ತಾ, ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ, ಬೆನ್ನು ತಟ್ಟಿ ಕೆನ್ನೆ ಸವರಿ ಬೆಣ್ಣೆ ಕಂದ ಅಂತಾರೆ. ಬಾಳ ಒಳ್ಳೆಯವ್ರು ನಮ್ಮಿಸು, ಏನ್ ಹೇಳಿದ್ರು ಎಸ್ ಎಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು.
ನಮ್ ಜೊತೆನೆ ಆಡ್ತಾರೆ, ಕೈ ಕೈ ಹಿಡಿದು ಹಾಡ್ತಾರೆ. ನಮ್ ಜೊತೆನೆ ಆಡ್ತಾರೆ, ಕೈ ಕೈ ಹಿಡಿದು ಹಾಡ್ತಾರೆ. ಕೋತಿ ಕರಡಿ ಕತೆ ಹೇಳಿ ಸಿಕ್ಕಾಪಟ್ಟೆ ನಗಿಸ್ತಾರೆ. ಕೋತಿ ಕರಡಿ ಕತೆ ಹೇಳಿ ಸಿಕ್ಕಾಪಟ್ಟೆ ನಗಿಸ್ತಾರೆ. ಬಾಳ ಒಳ್ಳೆಯವ್ರು ನಮ್ಮೆಸ್ಸು, ಏನ್ ಹೇಳಿದ್ರು ಎಸ್ ಎಸ್ಸು. ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್ಸು, ಸ್ಕೂಲಿಗೆಲ್ಲ ಫೇಮಸ್ಸು. ನನ್ನ ಹೆಸರು ಸೌಮ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಕನ್ನಡ ಮಾಧ್ಯಮ ಮಿಲೇನಿಯಂ ಶಾಲೆಯಲ್ಲಿ ನಾನು ಓದುತ್ತಿದ್ದೇನೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಥರ ಎಜುಕೇಷನನ್ನು ನೀಡುತ್ತಿದ್ದಾರೆ ಮತ್ತು ಇಂಥಲ್ಲಿ ನಾವು ಕಲಿಯುತ್ತಿರೋದು ನಮಗೆ ಹೆಮ್ಮೆ ಇದೆ. ಏಕೆಂದರೆ ಇಲ್ಲಿ ಎಲ್ಲ ಟೀಚರ್ಸ್ಗಳು ಮತ್ತು ಎಲ್ಲರೂ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡುತ್ತಿದ್ದಾರೆ. ಇವತ್ತು ನಮ್ಮ ಶಾಲೆಯಲ್ಲಿ ಎಕ್ಸಿಬಿಷನನ್ನು ಹಮ್ಮಿಕೊಳ್ಳಲಾಗಿದೆ. ಅದರಿಂದ ನಮ್ಮ ವಿದ್ಯಾರ್ಥಿಗಳಲ್ಲಿ ಏನೇನು ಟ್ಯಾಲೆಂಟ್ ಇವೆ ಅವೆಲ್ಲ ಹೊರ ಹಾಕಿದ್ದಾರೆ. ಅದರಲ್ಲಿ ನಮ್ಮ ಪಾಲಕರಿಗೂ ಮತ್ತು ನಮ್ಮ ಎಲ್ಲ ಜನರಿಗೂ ಬಹಳ ಉತ್ಸಾಹದಿಂದ ಎಲ್ಲ ಕೇಳಿದ್ದಾರೆ. ಇದರಿಂದ ನನಗೆ ಬಹಳ ಸಂತೋಷ ಇದೆ. ಅಂದರೆ ಏನೇನು ಮಾಡ್ಯಾರ ಮಕ್ಕಳು, ನಿಮ್ಮ ಸ್ನೇಹಿತರು ಏನೇನು ಪ್ರಾಜೆಕ್ಟ್ ಏನೇನು ಮಾಡ್ಯಾರ? ಹಾಂ, ಈ ನಮ್ಮ ಸ್ನೇಹಿತರು ಜಾಸ್ತಿ ಜನ ಅಂದ್ರೆ ನಮ್ಮ ಭಾರತ ಹೆಂಗೆ ಅಭಿವೃದ್ಧಿ ಮಾಡಬೇಕು, ಯಾವ ಥರ ಯಾವ ಟೆಕ್ನಾಲಜಿಲಿಂತ ನಾವು ಮುಂದುವರಿತೇವೆ ಮತ್ತು ಯಾವ್ಯಾವುದು ರೀತಿಲಿಂತ ನಾವು ಹೆಂಗೆ ಯಾವ ಥರ ಅವಕ್ಕೆ ಪ್ರೋತ್ಸಾಹ ಕೊಟ್ಟರು ಯಾವ ಥರ ನಮ್ಮ ಭಾರತ ಬೆಳಿಬಹುದು ಅಂತ ಈ ಥರ ಎಲ್ಲ ರೀತಿ ಮಾಡ್ಯಾರ.